So see the students, so this is a Aruna Suji. Welcome to the e-learning classes. Okay, so we'll start from the another one problem from the ledger posting. Yes, so MB purchased, Mr. B purchased a motor car from Tata Company Limited. ಸೊ ಎಮ್ ಬಿ ಇದ್ದವನು ಏನು ಮಾಡಿದ್ದಾನೆ, ಆ ಮೋಟ್ರ್ ಕಾರನ್ನು ಯಾರ ಕಡೆಯಿಂದ ಪರ್ಚೇಸ್ ಮಾಡಿದರೆ ಟಾಟಾ ಕಂಪನಿ. ಅಂದರೆ ಹೈಯರ್ ಪರ್ಚೇಸರ್ ಯಾರಾದರೂ ಎಮ್ ಬಿ, ಮಿಸ್ಟರ್ ಬಿ, ಆ್ಯಂಡ್ ವೆಂಡರ್ ಸೆಲ್ಲರ್ ಯಾರಾದರೂ ಟಾಟಾ ಕಂಪನಿ ಆನ್ ದ 1196 ಆನ್ ಹೈಯರ್ ಪರ್ಚೇಸ್ system. The total payment was agreed upon. The cash price is 1,20,000 to be paid as a under. So total cash price ಎಷ್ಟೈತ್ರಿ ಪ್ರಾಬ್ಲಮ್ದಲ್ಲಿ 1,20,000. ಎಸ್, ಸೊ ಅವನು ಮಷಿನರಿ ಮೋಟ್ರ್ ಕಾರನ್ನು ಯಾವಾಗ ಪರ್ಚೇಸ್ ಮಾಡಿದ್ದಾನೆ 1196. ಓಕೆ, ಸೊ ದೆನ್ ಆನ್ ದ ಸೈನಿಂಗ್ ದ ಅಗ್ರಿಮೆಂಟ್ 1196 ದಟ್ ಈಸ್ 19,200. ಅಗ್ರಿಮೆಂಟ್ ಸೈನ್ ಮಾಡ್ಬೇಕಾದ್ರೆ 19,200 ರುಪೀಸನ್ನು ಕೊಟ್ಟಿದ್ದಾನೆ. ಅಡ್ವಾನ್ಸ್ ಈಸ್ ಪೇ ಫ್ರಮ್ 19,200. ದೆನ್ 3 ಇನ್ಸ್ಟಾಲ್ಮೆಂಟ್ಸ್, ಈ 3 ಇನ್ಸ್ಟಾಲ್ಮೆಂಟ್ ಎಷ್ಟು ಕೊಟ್ಟಿದ್ದಾನೆ ರೀ, 32,400, 42,000 ಆ್ಯಂಡ್ 26,600. ಓಕೆ, ಸೊ ಲೆಟ್ಸ್ ಯು ಹ್ಯಾವ್ ಟು ಸಿ ಹಿಯರ್. ಸೊ ಟೋಟಲ್ ಎಷ್ಟಾಗ್ತದೆ ನೋಡಿರಿ ಈ ಪ್ರಾಬ್ಲಮ್ದಲ್ಲಿ. ಈ ಟೋಟಲ್ ಅಮೌಂಟ್ ಎಷ್ಟಾಗ್ತದೆ ರೀ ಇವೆಲ್ಲ, ಯಾಕಂದರೆ ನಾನು ಯಾವ ಕಾಲಮಲ್ಲಿ ತೊಗೋಬೇಕು, ಇನ್ಸ್ಟಾಲ್ಮೆಂಟ್ ತೊಗೋಬೇಕಾ ಅಥವಾ ಪ್ರಿನ್ಸಿಪಲ್ ಕಾಲಮಲ್ಲಿ ತೊಗೋಬೇಕು ಅನ್ನೋದು ಫಸ್ಟ್ ಏನು ಮಾಡಬೇಕು, ಅನಾಲಿಸಿಸ್ ಮಾಡಬೇಕು. ಸೊ ಟೋಟಲ್ ಇವನ್ನೆಲ್ಲ ಅಡ್ವಾನ್ಸ್ ಕೊಟ್ಟಿದ್ದು, ಅದೇ ರೀತಿ ಇವು 3 ಇನ್ಸ್ಟಾಲ್ಮೆಂಟ್ ಕೊಟ್ಟಿದ್ದು. ಸೊ ಟೋಟಲ್ ಎಷ್ಟಾಗ್ತದೆ ಇದು, ಇಟ್ ವಿಲ್ ಬಿ 1,20,000. ಸೊ ಎಷ್ಟಾದ್ರೆ ಇದು 1,20,000 ಆಯಿತಾ, ಕರೆಕ್ಟಾ? ಸೊ 1,20,000 ಇದು ಆಯ್ತಂದರೆ ಇದು ಕ್ಯಾಶ್ ಪ್ರೈಸ್ ಎಷ್ಟಿದ್ರಿ 1,20,000. ನೀವು ಕೊಟ್ಟಿದ್ದು 1,20,000. ಸೊ ಅದೇ ರೀತಿ ಕ್ಯಾಶ್ ಪ್ರೈಸು 1,20,000, ಕರೆಕ್ಟಾ? ಎಸ್, ಸೊ ನೀವು ಕೊಟ್ಟಿದ್ದು 1,20,000. ಇದು ನೀವೇನು ಮಾಡಿದರೆ ಅಮೌಂಟನ್ನು ಕೊಟ್ಟಿದ್ದೀರಿ. ಸಿ ಅಮೌಂಟ್ ಅಡ್ವಾನ್ಸು ಕೊಟ್ಟಿದ್ದೀರಿ, ಎಲ್ಲ ಕೊಟ್ಟಿದ್ದೀರಿ. ಸೊ ಇದೆಲ್ಲ ಕೂಡಿಸಿ 1,20,000 ಇದೆ. ಸೊ ಕ್ಯಾಶ್ ಪ್ರೈಸು 1,20,000. ಸೊ ಈ ಅಮೌಂಟು ಕ್ಯಾಶ್ ಪ್ರೈಸು ಮತ್ತು ನೀವು ಕೊಟ್ಟಿದ್ದ ಅಮೌಂಟ್ ಸೇಮ್ ಇತ್ತಂದರೆ ಅದನ್ನು ನಾವೆಲ್ಲಿ ತೊಗೋಬೇಕು, ಪ್ರಿನ್ಸಿಪಲ್ ಕಾಲಮ್ ಅಥವಾ ಕ್ಯಾಶ್ ಪ್ರೈಸ್. ಸಪೋಸ್ ನೀವು ಅಮೌಂಟ್ ಏನಾದರೂ ಹೆಚ್ಚಿಗೆ ಕೊಟ್ಟಿದ್ರಿ, ಕ್ಯಾಶ್ ಪ್ರೈಸ್ಗಿಂತನೂ ಅಮೌಂಟ್ ನೀವು ಏನಾದರೂ ಹೆಚ್ಚಿಗೆ ಕೊಟ್ಟಿದ್ರಂದರೆ ಅದನ್ನು ಎಲ್ಲಿ ತೊಗೋಬೇಕು, ಇನ್ಸ್ಟಾಲ್ಮೆಂಟ್ ಕಾಲಮ್. ಓಕೆ, ಸೊ ಈಗ ನಾವು ಅಮೌಂಟ್ ಇವೆಲ್ಲ ಏನು ತೊಗೋಬೇಕು ರೀ, ಎಲ್ಲಿ ತೊಗೋಬೇಕು, ಪ್ರಿನ್ಸಿಪಲ್ ಕಾಲಮ್. ಯಾಕಂದರೆ ನೀವು 1,20,000 ಅಷ್ಟೇ ಸೇಮ್ ಅಮೌಂಟನ್ನೇ, ಕ್ಯಾಶ್ ಪ್ರೈಸ್ ಏನು ಅಮೌಂಟ್ ಇದೆ ಅಷ್ಟೇ ಸೇಮ್ ಅಮೌಂಟನ್ನು ನೀವು ಕೊಟ್ಟಿದ್ದೀರಿ. ಎಸ್, ಸೊ ಹಾಗಾದರೆ ಇವನ್ನೆಲ್ಲ ಕಾಲಮ್ಸ್ ಅಮೌಂಟಲ್ಲಿ ಬರ್ತದೆ ರೀ, ಕ್ಯಾಶ್ ಪ್ರೈಸ್ ಪ್ರಿನ್ಸಿಪಲ್ ಕಾಲಮಲ್ಲಿ ಬರ್ತದೆ. ಸೊ ದಟ್ ಈಸ್ ಫಸ್ಟ್ ಇಯರ್ ಇಂಟ್ರೆಸ್ಟ್ ಇರೋಂಗಿಲ್ಲ. ಸೊ 19,200. ಸೊ ದೆನ್ ನೆಕ್ಸ್ಟ್ ಈಸ್ 32,400. ದೆನ್ 42,000. ನೆಕ್ಸ್ಟ್ ಈಸ್ 26,400. ಟೋಟಲ್ ಇಟ್ ಈಸ್ 1,20,000. ಎಸ್, ಅಂದರೆ ನೀವು ಕೊಟ್ಟಿದ್ದ ಅಮೌಂಟು ಕ್ಯಾಶ್ ಪ್ರೈಸ್ ಸೇಮ್ ಇದೆ, ಅದಕ್ಕೆ ನಾವು ಪ್ರಿನ್ಸಿಪಲ್ ಕಾಲಮ್ ಅಮೌಂಟಲ್ಲಿ ತೊಗೋತೀವಿ. ಸಪೋಸ್ ನೀವು ಕೊಟ್ಟಿದ್ದ ಅಮೌಂಟ್ ಹೆಚ್ಚಿಗೆ ಇತ್ತಂದರೆ, ಕ್ಯಾಶ್ ಪ್ರೈಸ್ಗಿಂತನೂ ನೀವು ಕೊಟ್ಟಿದ್ದ ಅಮೌಂಟ್ ಹೆಚ್ಚಿತ್ತಂದರೆ ಅದನ್ನೇನು ಮಾಡಿರಿ, ಇನ್ಸ್ಟಾಲ್ಮೆಂಟ್ ಕಾಲಮಲ್ಲಿ ತೊಗೋರಿ. ಓಕೆ, ಸೊ ನೆಕ್ಸ್ಟ್ ಈಸ್ ಇಂಟ್ರೆಸ್ಟ್ ವಾಸ್ ಚಾರ್ಜ್ 10%. ಸೊ ಇಂಟ್ರೆಸ್ಟ್ ಶುಡ್ ಬಿ 10% per annum. Yes, then by the vendor and per balance of the respective year. The depreciation was a van was written off 20%. So depreciation ಎಷ್ಟಿದ್ರಿ 20%. So depreciation should be 20% on the diminishing balance method, reducing balance ಮೆಥಡಲ್ಲಿ ತೆಗಿಬೇಕು. ಸೊ ವಾಟ್ ದೇ ಹ್ಯಾವ್ ಟು ಟೋಲ್ ದ್ಯಾಟ್ ಪ್ರಿಪೇರ್ ದ ನೆಸೆಸರಿ ಲೆಜರ್ಸ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಟಾಟಾ ಕಂಪನಿ. ಸೊ ಟಾಟಾ ಕಂಪನಿದು ಬುಕ್ಸ್ ಆಫ್ ಅಕೌಂಟನ್ನ ಲೆಜರ್ ಅಕೌಂಟನ್ನು ಪ್ರಿಪೇರ್ ಮಾಡ ಅಂತ ಹೇಳಿದ್ದಾರೆ. ಸೊ ನೆಸೆಸರಿ ಲೆಜರ್ಸ್ ಅಕೌಂಟ್ ಅಂದರೆ ಹೈಯರ್ ವೆಂಡರ್, ಮಷಿನರಿ, ಇಲ್ಲಿ ಮೋಟ್ರ್ ವ್ಯಾನ್ ಇದೆ. ಸೊ ಮೋಟ್ರ್ ವ್ಯಾನ್ ಅಕೌಂಟು, ಇಂಟ್ರೆಸ್ಟ್ ಅಕೌಂಟು, ಡೆಪ್ರಿಸಿಯೇಷನ್ ಕಂಪಲ್ಸರಿ 4 ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಓಕೆ, so let's every information we are getting here, there is no need of problem here. So let's have to solve the problem. First here there is no balance, no interest, so should be 1,20,000 minus 19,200. so 1,20,000 ಕೊಡಬೇಕಿತ್ತು, we are pay from the 19,200. so remaining it is 1,08,000. ಸೊ ರಿಮೈನಿಂಗ್ 1,20,000 19,200 ಮೈನಸ್ ಮಾಡಿತಂದರೆ 1,00,000 ರೂಪೀಸ್, 1,08,000 ರೂಪೀಸ್ ಇಸ್ ಬ್ಯಾಲೆನ್ಸ್. ಓಕೆ, ಸೊ ಈ ಬ್ಯಾಲೆನ್ಸ್ ಮೇಲೆ ಏನು ಮಾಡಬೇಕು, ಈಗ ಡೆಪ್ರಿಸಿಯೇಷನ್ ತೆಗಿಬೇಕು. 1,08,000 ಇಂಟು 10%. ಸೊ ಇಟ್ ವಿಲ್ ಬಿ 10,080 ರೂಪೀಸ್ ಡೆಪ್ರಿಸಿಯೇಷನ್. ಈಗ ನಮಗೆ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಬೇಕಂದರೆ ಇದು ಎರಡು ಏನಾಗಬೇಕು ರೀ, ಪ್ಲಸ್ ಆಗಬೇಕು. 32,400 ಪ್ಲಸ್ 10,800. ಸೊ ಟೋಟಲ್ ಎಷ್ಟಾಯ್ತು ರೀ 42,480. ಓಕೆ,
ಸೊ ಈಗ 96ಅಲ್ಲಿ ನಾವೇನು ಮಾಡಿದ್ವಿ 32,400 ಕೊಟ್ಟಿದ್ದೀವಿ. ಸೊ ಬ್ಯಾಲೆನ್ಸ್ ಶುಡ್ ಬಿ 1,80,000 that is 1,08,000 rupees. Okay, so minus 32,400, so that is 68,400. ಸೊ ಉಳಿದಷ್ಟೇ 68,400 rupees. ಈಗ ನೆಕ್ಸ್ಟ್ ಇಯರ್ ಇಂಟ್ರೆಸ್ಟ್ ಏನು ಮಾಡಬೇಕು, 68,400 ಮೇಲೆ ಏನು ಮಾಡಬೇಕು, ಡೆಪ್ರಿಸಿಯೇಷನ್ ತೆಗಿಬೇಕು. ದಟ್ ಈಸ್ 68,400 ಇಂಟು 10%. ಸೊ ಇಟ್ ವಿಲ್ ಬಿ 6,840 rupees. ಓಕೆ, ಸೊ ಈಗ ಈ ಕಾಲಮ್ ಅಮೌಂಟ್ ಬೇಕು, ಇದು ಬೇಕಂದರೆ ಸೊ ಪ್ರಿನ್ಸಿಪಲ್ಲು ಆ್ಯಂಡ್ ಇಂಟ್ರೆಸ್ಟ್ ಇವೆರಡು ಏನಾಗಬೇಕು ರೀ, ಆ್ಯಡ್ ಆಗಬೇಕು. ಸೊ ಮೇಕ್ ಇಟ್ ದ ಆ್ಯಡ್. ಸೊ ಟೋಟಲ್ ಈಸ್ 48,840 rupees. ಓಕೆ, ಸೊ ನಾವು ದಿಸ್ 97 ವಿ ಆರ್ ಗಿವನ್ ಫಾರ್ 42,000. ನಾವು 42,000 ರೂಪಾಯಿ ಕೊಟ್ಟಿದ್ದೀವಿ. ಕೊಡಬೇಕೆಷ್ಟಿತ್ತು, 68,400. ಸೊ 68,400 42,000 ಮೈನಸ್ ಮಾಡಿರಿ. ಸೊ ಇಟ್ ಈಸ್ ರಿಮೈನಿಂಗ್ 26,400. ಸೊ ಈ 26,400 ಬ್ಯಾಲೆನ್ಸ್ ಉಳಿತಾ. ಸೊ ನೆಕ್ಸ್ಟ್ ಇಯರ್ ಈ 26,400 ಮೇಲೆ ಏನು ಮಾಡಬೇಕು, ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಎಷ್ಟಾಗತ್ತೆ ರೀ, 2,640. ಇಲ್ಲಿ ಅಮೌಂಟು ಸೇಮ್ ಬಂದದ ಇಲ್ಲಿ. ಸೊ ಸೇಮ್ ಬಂದದ ಆದಮೇಲೆ ನಿಮಗೆ ಗೊತ್ತಾಗಿಬಿಡ್ತದೆ. ಸೊ ಇದ್ರ ಮೇಲೆ ಡೈರೆಕ್ಟಾಗಿ ಏನು ಮಾಡಿರಿ, ಕ್ಯಾಲ್ಕುಲೇಷನ್ ಇಂಟ್ರೆಸ್ಟ್ ಮಾಡಿರಿ. ಸೊ ಆಮೇಲೆ ಈ ಅಮೌಂಟನ್ನು ಪ್ಲಸ್ ಮಾಡಿರಿ. ಸೊ ಪ್ರಿನ್ಸಿಪಲ್ ಆ್ಯಂಡ್ ಇಂಟ್ರೆಸ್ಟ್ ಕಾಲಮ್ ಪ್ಲಸ್ ಮಾಡಿ ಏನು ಮಾಡಬೇಕು, ಇನ್ಸ್ಟಾಲ್ಮೆಂಟನ್ನು ಕೊಡಬೇಕು. ಸೊ ಇನ್ಸ್ಟಾಲ್ಮೆಂಟ್ ಕೊಡಬೇಕಾದ್ರೆ ಯಾವಾಗೂ ಇಂಟ್ರೆಸ್ಟ್ ಆ್ಯಡ್ ಮಾಡಿನೇ ಕೊಡ್ಬೇಕು ರೀ. ಸೊ ಸಪೋಸ್ ಕೊಟ್ಟಿರಂದರೆ ಇಂಟ್ರೆಸ್ಟ್ ಆ್ಯಡ್ ಮಾಡಿನೇ ಕೊಟ್ಟಿರ್ತಾರೆ. ಎಸ್, ಸೊ ಈ ಪ್ರಾಬ್ಲಮ್ದಲ್ಲಿ ಇಂಟ್ರೆಸ್ಟ್ ಆ್ಯಡ್ ಇಲ್ಲ, ಜಸ್ಟ್ ಪ್ರಿನ್ಸಿಪಲ್ ಅಮೌಂಟ್ ಅಷ್ಟೇ ಕೊಟ್ಟಿದ್ದಾರೆ. ಓಕೆ, ಸೊ ಈ ಅಮೌಂಟ್ ಇಲ್ಲಿ ಸೇಮ್ ಇದೆ. ಆದಮೇಲೆ ನಾನು ಡೈರೆಕ್ಟ್ ಡೆಪ್ರಿಸಿಯೇಷನ್ ತೆಗೆದಿದ್ದೀನಿ. ಇಲ್ಲಂದರೆ ಏನು ಮಾಡ್ಕೋಬೇಕು ರೀ, ಫಸ್ಟ್ ಏನು ಮಾಡ್ಕೋಬೇಕು, ಪೆನ್ಸಿಲ್ಲೇ ಮಾಡ್ಕೋಬೇಕು. ಈ ಅಮೌಂಟ್ ಡಿಫ್ರೆನ್ಸ್ ಇತ್ತಂದರೆ, ಈ ಅಮೌಂಟ್ಗೆ ಈ ಅಮೌಂಟ್ ಡಿಫ್ರೆನ್ಸ್ ಬರ್ತಂದರೆ ಈ ಅಮೌಂಟನ್ನು ಇಲ್ಲಿಡ್ರಿ. ಸೊ ಇದ್ರಾಗ ಏನು ಮಾಡಿರಿ, ಮೈನಸ್ ಮಾಡಿ ತೊಗೊರಿ. ಓಕೆ, ಸೊ ಹಿಯರ್ ಇಟ್ ಈಸ್ ಅ ನಿಲ್, ಕರೆಕ್ಟ್. ಸೊ ಎವ್ರಿಥಿಂಗ್ ವಿ ಆರ್ ಡನ್ ಹಿಯರ್. ಸೊ ಕ್ಯಾಲ್ಕುಲೇಟ್ ಫ್ರಮ್ ದ ಡೆಪ್ರಿಸಿಯೇಷನ್. ಫಸ್ಟ್ ಈ ಬಿಗಿನಿಂಗಲ್ಲಿ ತೊಗೊಂಡಾಗ ವ್ಯಾಲ್ಯೂ ಎಷ್ಟಿತ್ತು ರೀ, 1,20,000. ಎಸ್, ಬಿಗಿನಿಂಗಲ್ಲಿ ತೊಗೊಂಡಾಗ ಕಾಸ್ಟ್ ಪ್ರೈಸ್ ಎಷ್ಟಿತ್ತು ರೀ, ಮೋಟ್ರ್ ಕಾರ್ದು ಕಾಸ್ಟ್ ಪ್ರೈಸು 1,100 ತೊಗೊಂಡಿದ್ರು, 1,196ಗೆ, ಆವಾಗ 1,20,000. ಸೊ 1,196 ತೊಗೊಂಡಾಗ 1,20,000 ಇತ್ತು. ಸೊ ಇಯರ್ ಎಂಡಿಗೆ ಏನು ಮಾಡಬೇಕು, ಡೆಪ್ರಿಸಿಯೇಷನ್ ತೆಗಿಬೇಕು. ಸೊ 20%, 1,20,000 ಇಂಟು 20%. ಸೊ ಡೆಪ್ರಿಸಿಯೇಷನ್ ಎಷ್ಟಾಗ್ತದೆ ರೀ, ಇದು 24,000. ಸೊ ಡೆಪ್ರಿಸಿಯೇಷನ್ ಎಷ್ಟಾಯಿತು, 24,000 96 ಇಯರ್ ಎಂಡಿಗೆ. ಸೊ ಏನು ಮಾಡಬೇಕಿಲ್ಲಿ, 24,000 ಮೈನಸ್ ಮಾಡಬೇಕು. ಸೊ ಉಳಿತೆಷ್ಟು, 96,000. ಡಿಮಿನಿಷಿಂಗ್ ಅಂದರೆ ಏನು ಬ್ಯಾಲೆನ್ಸ್ ಉಳಿತದೆ ಅದ್ರ ಮೇಲೆ ಏನಾಗುತ್ತೆ, ಡೆಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಹಾಕೋತ ಹೋಗ್ತದೆ. ಸ್ಟ್ರೇಟ್ ಲೈನ್ ಮೆಥಡ್ ಅಂದರೆ ಫಸ್ಟ್ ಇಯರ್ ಏನು ಡೆಪ್ರಿಸಿಯೇಷನ್ ಅಮೌಂಟ್ ಇರ್ತದೆ ಅದು ಏನಾಗುತ್ತೆ, ಎವ್ರಿ ಇಯರ್ ಅದ ಅಮೌಂಟ್ ಏನಾಗುತ್ತೆ, ಸೇಮ್ ಆಗುತ್ತೆ. ಬಟ್ ಡಿಮಿನಿಷಿಂಗ್ ವ್ಯಾಲ್ಯೂದಲ್ಲಿ ಏನು ಬ್ಯಾಲೆನ್ಸ್ ಉಳಿತದೆ ಆ ಬ್ಯಾಲೆನ್ಸ್ ಮೇಲೆ ನಾವೇನು ಮಾಡ್ತೀವಿ, ವರ್ಷ ಡೆಪ್ರಿಸಿಯೇಷನ್ ತೆಗಿತೀವಿ. ಅಂದರೆ ಡೆಪ್ರಿಸಿಯೇಷನ್ ಅಮೌಂಟ್ ಇಯರ್ಲಿ ಏನಾಗುತ್ತೆ, ಚೇಂಜ್ ಆಗ್ತದೆ. ಸೊ 96,000 ಉಳಿತಾ 90. ಓಕೆ, ಸೊ 97 ಇಯರ್ ಎಂಡಿಂಗ್ ಏನು ಮಾಡ್ಬೇಕು, ನಾವು ಡೆಪ್ರಿಸಿಯೇಷನ್ ತೆಗಿಬೇಕು. 96,000 ಇಂಟು 20%. ಸೊ ಇಟ್ ವಿಲ್ ಬಿ 19,200. ಎಸ್, ಸೊ ಈ 19,200 ಇಲ್ಲಿ ಏನಾಗಬೇಕು, ಮೈನಸ್ ಆಗಬೇಕು ಆ ವರ್ಷ. ಸೊ ಉಳಿತಷ್ಟು ರೀ, ದಟ್ ಈಸ್ 76,800. ಓಕೆ, ಸೊ ಈಗ 98ಗೆ ಏನು ಮಾಡಬೇಕು, ಈ ಅಮೌಂಟ್ ಮೇಲೆ ಡೆಪ್ರಿಸಿಯೇಷನ್ ತೆಗಿಬೇಕು. ಸೊ ದಟ್ ಈಸ್ 76,800 ಇಂಟು 20%. ಸೊ ಇಟ್ ವಿಲ್ ಬಿ 15,360. ಓಕೆ, ಸೊ ದಟ್ ಈಸ್ ಯು ಹ್ಯಾವ್ ಟು ಲೆಸ್ ಇಯರ್ 15,360. ಸೊ ಲಾಸ್ಟ್ಗೆ ಬ್ಯಾಲೆನ್ಸ್ ಎಷ್ಟು ಉಳಿತದ್ರೆ ಇದು 61,440. ಓಕೆ, ಸೊ ನೆಕ್ಸ್ಟ್ ಯು ಹ್ಯಾವ್ ಟು ಮೇಕ್ ಇಟ್ ಇಂಟ್ರೆಸ್ಟ್ ಟೋಟಲ್ ಎಷ್ಟಾಗ್ತದೆ ರೀ, 19,560. ಸೊ ಇದು ಪ್ಲಸ್ ಮಾಡಿದಂದರೆ ಟೋಟಲ್ ಇನ್ಸ್ಟಾಲ್ಮೆಂಟ್ ಸಿಗ್ತದೆ 1,39,560. ಸೊ ಇದು ಎಲ್ಲ ಟೋಟಲ್ ಮಾಡಿದ್ರು ಅಮೌಂಟ್ ಏನಾಗುತ್ತೆ, ಇಷ್ಟ ಬರ್ತದೆ. ಓಕೆ, ಸೊ ಫಸ್ಟ್ ಏನು ಮಾಡಬೇಕು, ನೆಸಸರಿ ಅಕೌಂಟ್ಸ್ ಪ್ರಿಪೇರ್ ಮಾಡ್ಬೇಕಾದ್ರೂ ಫಸ್ಟು ಚಾರ್ಟ್ ಪ್ರಿಪೇರ್ ಮಾಡಿನೇ ಅಕೌಂಟ್ಸ್ ಪ್ರಿಪೇರ್ ಮಾಡಬೇಕು. ಓಕೆ, ಸೊ 15 ಮಾರ್ಕ್ಸ್ ಕ್ವಶನ್ ಈ ಥರ ಕೇಳ್ತಿರ್ತಾರೆ. ಇಸ್ ಇಟ್? ಸೊ ಲೆಟ್ಸ್ ವಿಲ್ ಸಾಲ್ವ್ ಫ್ರಮ್ ದ ವೆಂಡರ್ ಅಕೌಂಟ್. ಸೊ ವೆಂಡರ್ ಅಕೌಂಟ್ ಅಂದರೆ ಇಲ್ಲಿ ವೆಂಡರ್ ಯಾರಾಗುತ್ತೆ ರೀ, ಟಾಟಾ ಕಂಪನಿ ಲಿಮಿಟೆಡ್. ಎಸ್, ವೆಂಡರ್ ಯಾರು, ಟಾಟಾ ಕಂಪನಿ ಲಿಮಿಟೆಡ್. ಯಾರು ಕಣಿ ತೊಗೊಂಡು ಮಿಸ್ಟರ್ ಬಿ ಯಾರು ತೊಗೊಂಡಿದ್ದಾನೆ. ಸೊ ಅಂದರೆ ಹೈಯರ್ ಪರ್ಚೇಸರ್ ಆಯಿತು. ಸೊ ಸೆಲ್ ಮಾಡ್ತಾರವರು ಹೈಯರ್ ವೆಂಡರ್. ಸೊ ಹೈಯರ್ ವೆಂಡರ್ ಯಾರಾದರೂ ಟಾಟಾ ಕಂಪನಿ ಕಡೆಯಿಂದ ನೀವು ತೊಗೊಂಡಿರೋ ಅವ್ರು ನಿಮಗೆ ಸೆಲ್ ಮಾಡಿದ್ದಾರೆ. ನೀವು ಮಿಸ್ಟರ್ ಬಿ ನೀವು ಪರ್ಚೇಸ್ ಮಾಡಿದೆ. ಸೊ ಲೆಟ್ಸ್ ವಿಲ್ ಸಾಲ್ವ್ ಫ್ರಮ್ ದ ಅಕೌಂಟ್ಸ್ ಹಿಯರ್. ಸೊ ಲೇಜರ್ಸ್ ಅಕೌಂಟ್ ಪ್ರಿಪೇರ್ ಮಾಡಬೇಕಾದ್ರೆ ಐ ಟೋಲ್ಡ್ ಯು
to concentrate installment, interest column and principal amount. Okay, ಸೊ ಪ್ರಿನ್ಸಿಪಲ್ ಅಮೌಂಟು ಮತ್ತು ಇಂಟ್ರೆಸ್ಟ್ ಎರಡು ಏನಾಗುತ್ತೆ ಹೈಯರ್ ವೆಂಡರ್ದಲ್ಲಿ ಕ್ರೆಡಿಟ್ ಸೈಡ್ ಬರ್ತದೆ. ಏನು ಇನ್ಸ್ಟಾಲ್ಮೆಂಟ್ ಇರ್ತಾವಲ್ಲ ಇನ್ಸ್ಟಾಲ್ಮೆಂಟು ಮತ್ತು ಅಡ್ವಾನ್ಸು ಅದೇನಾಗುತ್ತೆ ಯಾವಾಗಲೂ ಡೆಬಿಟ್ ಸೈಡ್ ಬರ್ತದೆ. ಸೊ ಫಸ್ಟ್ ವಿ ವಿಲ್ ಸಾಲ್ವ್ ಫ್ರಮ್ 1196 ತಗೋರಿ ಫಸ್ಟ್ ಇಯರ್ದು ಅಡ್ವಾನ್ಸ್ ಯಾವಾಗೂ ಫಸ್ಟ್ ಇಯರ್ ಮಾತ್ರ ಬರ್ತದೆ ಅಂತ ಹೇಳಿದ್ದೀನಿ. ಎಸ್, ಸೊ ದಟ್ ಈಸ್ ಟು ಬ್ಯಾಂಕ್ ಅಕೌಂಟ್, ದಟ್ ಈಸ್ 19,200. ಎಸ್, ಅದೇ ರೀತಿ ಮತ್ತೆ ಇಯರ್ ಎಂಡಿಗೆ ಕೊಟ್ಟಿದ್ದಾರೆ. ಸೊ 31/12/96 ಟು ಬ್ಯಾಂಕ್ ಅಕೌಂಟ್, ದಟ್ ಈಸ್ ಟೋಟಲ್ ಈಸ್ 42,480 rupees. ಸೊ ಫಸ್ಟ್ ಇವೆ ಎರಡು ಫಸ್ಟ್ ಇಯರ್ ಅಷ್ಟೇ ಬರ್ತದೆ ರೀ, ನೆಕ್ಸ್ಟ್ ಇಯರ್ ಅಡ್ವಾನ್ಸ್ ಬರೋಂಗಿಲ್ಲ, ಓನ್ಲಿ ಫಸ್ಟ್ ಇಯರ್ ಮಾತ್ರ. ಸೊ ನೆಕ್ಸ್ಟ್ ಬರ್ರಿ ಪ್ರಿನ್ಸಿಪಲ್ ಕಾಲಮ್ ಬರ್ರಿ. ಪ್ರಿನ್ಸಿಪಲ್ಲು ಮತ್ತು ಇಂಟ್ರೆಸ್ಟ್ ಇವೆರಡು ಏನಾಗುತ್ತೆ ರೀ ಕ್ರೆಡಿಟ್ ಸೈಡ್ ಬರ್ತದೆ ಹೈಯರ್ ವೆಂಡರ್ದಲ್ಲಿ. ಎಸ್, ಸೊ ಫಸ್ಟ್ ಈಸ್ 1196. ಇದು ಯಾರಿಗೆ ಮೋಟ್ರ್ ಮೇಲೆ ಮೋಟ್ರ್ ಕಾರ್ ಅಕೌಂಟ್, ಯಾಕಂತಂದರೆ ಅದು ಅಮೌಂಟ್ ನಾವು ಅದರ ಮೇಲೆ ಕೊಟ್ಟಿದ್ದೀವಿ. ಸೊ ದಟ್ ಈಸ್ 19,200. ಸೊ ಅದೇ ರೀತಿ 31/12/96 ಟು ಮೋಟರ್ ಕಾರ್ ಅಕೌಂಟ್ ಎಷ್ಟು ಕೊಟ್ಟಿದ್ದೀರಿ 32,400. ಅಂದರೆ ಇದು ದಿಸ್ ಆ್ಯಂಡ್ ದಿಸ್ ಆ್ಯಂಡ್ ದೀಸ್ ತ್ರೀ ಪ್ರಿನ್ಸಿಪಲ್ ಆ್ಯಂಡ್ ಇಂಟ್ರೆಸ್ಟ್ ಕಾಲಮ್ ಎರಡೂ ಬರ್ತದೆ. ಸೊ ನೆಕ್ಸ್ಟ್ ಏನು ಇವೆರಡೂ ತೊಗೊಂಡ್ರೆ ಸೊ ಇಂಟ್ರೆಸ್ಟ್ ವಿ ಹ್ಯಾವ್ ಟು ಟೇಕ್. ಸೊ ಸೇಮ್ ಬೈ ಇಟ್ ಈಸ್ ಬೈ ಇಂಟ್ರೆಸ್ಟ್ ಅಕೌಂಟ್. ಸೊ ಇದು ಮೋಟ್ರ್ ಅಕೌಂಟ್ ಹೋಗಂಗಿಲ್ಲ, ಇಂಟ್ರೆಸ್ಟ್ ಅಕೌಂಟ್ ಹೋಗ್ತದೆ, ದಟ್ ಈಸ್ 10,080. ಸೊ ಟೋಟಲ್ ವಿ ಕ್ಯಾನ್ ಮೇಕ್ that is 61,680. yes, 61,680 ಎರಡು ಟ್ಯಾಲಿ ಆಗ್ತದೆ, ಎರಡು ಸೈಡ್ ಟ್ಯಾಲಿ ಹಾಕೋದು ಹೋಗ್ತದೆ. ಎಸ್, ಸೊ ಫಸ್ಟ್ ಇಯರ್ ತೊಗೊಂಡ್ರೆ 1 2 3 ಐಟಮ್ ಬರ್ತದೆ ಫಸ್ಟ್ ಇಯರ್ಗೆ, ಬಟ್ ಸೆಕೆಂಡ್ ಇಯರ್ಗೆ 3 ಬರೋಂಗಿಲ್ಲ, ಓನ್ಲಿ 2 ಐಟಮ್ಸ್. ಅಡ್ವಾನ್ಸ್ ಮಾತ್ರ ಫಸ್ಟ್ ಇಯರ್ ಬರ್ತದೆ. ಸೊ ನೆಕ್ಸ್ಟ್ ಇಯರ್ ಈಸ್ 31/12/97 ಟು ಬ್ಯಾಂಕ್ ಅಕೌಂಟ್. ಸೊ ಎಷ್ಟು ಕೊಟ್ಟಿದ್ದೀರಿ 48,840. Okay, so next come from the principal amount from that year 97 is 42,000. Okay, so next what is the interest here? Interest is 6,040. so by interest account 6,080. okay, so total 48,840, that is 48,840. ಅಂದರೆ ಇನ್ಸ್ಟಾಲ್ಮೆಂಟ್ ನಾವು ಕೊಟ್ಟಿದ್ದೀವಿ, ಟೋಟಲ್ 48,840 ಕೊಟ್ಟಿದ್ದೀವಿ. ಸೊ ಪ್ರಿನ್ಸಿಪಲ್ಲು ಮತ್ತು ಇಂಟ್ರೆಸ್ಟ್ ಎರಡು ಕೂಡಿಸಿ 48,840. ಸೊ ಬಿ ಕಾನ್ಸಂಟ್ರೇಟ್ ಇನ್ಸ್ಟಾಲ್ಮೆಂಟ್ ಕಾಲಮು, ಪ್ರಿನ್ಸಿಪಲ್ ಕಾಲಮ್ ಆ್ಯಂಡ್ ಇಂಟ್ರೆಸ್ಟ್ ಕಾಲಮ್. ಪ್ರಿನ್ಸಿಪಲ್ ಕಾಲಮ್ ಇಂಟ್ರೆಸ್ಟ್ ಕಾಲಮ್ ಇವೆರಡು ಏನಾಗುತ್ತೆ ಕ್ರೆಡಿಟ್ ಸೈಡ್ ಬರ್ತದೆ ವೆಂಡರ್ ಅಕೌಂಟಲ್ಲಿ. ಆಮೇಲೆ ಇನ್ಸ್ಟಾಲ್ಮೆಂಟ್ ಏನಾಗುತ್ತೆ ಡೆಬಿಟ್ ಸೈಡ್ ಬರ್ತದೆ. ಸೊ ನೆಕ್ಸ್ಟ್ 98 ಇದು ನೋಡಿರಿ. ಸೊ ದಟ್ ಈಸ್ 31/12/98 ಟು ಬ್ಯಾಂಕ್ ಅಕೌಂಟ್. ಸೊ ಎಷ್ಟೈತೆ ರೀ ಬ್ಯಾಂಕ್ ಅಕೌಂಟು 29,040. So in the principal amount is 26,400. So 31/12/98 by motor car account, that is how much 26,400. So in the same by interest account ಎಷ್ಟೈತೆ ನೋಡಿರಿ 2640. So total is 29,040. yes, 29,040. are you understanding? Concentrate from the vendor account, installment, principal amount and interest. you ಮೂರು ಕಾಲಮ್ ಕಾನ್ಸಂಟ್ರೇಟ್ ಮಾಡಿರಿ ವೆಂಡರ್ ಅಕೌಂಟಲ್ಲಿ. ಸೊ ಇನ್ಸ್ಟಾಲ್ಮೆಂಟ್ ಡೆಬಿಟ್ ಸೈಡ್ ಬರ್ತದೆ, ಫಸ್ಟ್ ಇಯರ್ ಮಾತ್ರ ಅಡ್ವಾನ್ಸ್ ಬರ್ತದೆ. ಎಸ್, ಇಲ್ಲಿ ನೋಡಿರಿ ಫಸ್ಟ್ ಇಯರ್ ಮಾತ್ರ, ಆಮೇಲೆ ನೆಕ್ಸ್ಟ್ ಇಯರ್ ಬರೋಂಗಿಲ್ಲ. ಅದೇ ಸೆಕೆಂಡ್ ಇಲ್ಲಿ ಕೂಡ ಸೇಮ್, ಫಸ್ಟ್ ಇಯರ್ ಮಾತ್ರ ಅಡ್ವಾನ್ಸ್ ಬರ್ತದೆ. ಸೊ ಪ್ರಿನ್ಸಿಪಲ್ಲು ಮತ್ತು ಇಂಟ್ರೆಸ್ಟ್ ಇವೆರಡು ಪ್ಲಸ್ ಹಾಕೋತ ಹೋಗ್ತದೆ ಕ್ರೆಡಿಟ್ ಸೈಡಲ್ಲಿ. ಎಸ್, ಫಸ್ಟ್ ಇಯರ್ದಲ್ಲಿ 1 2 3 ಐಟಮ್ ಬರ್ತದೆ, ಬಟ್ ನೆಕ್ಸ್ಟ್ ಇಯರ್ಗೆಲ್ಲ
1 and 2 ಓಕೆ, ಎರಡೆರಡು ಐಟಮ್ ಬರ್ತದೆ. ಫಸ್ಟ್ ಇಯರ್ ಮಾತ್ರ 3 ಬರ್ತದೆ, ಯಾಕಂತಂದರೆ ಇಲ್ಲಿ ಅಡ್ವಾನ್ಸ್ ಇರ್ತದೆ ಅದಕ್ಕೆ. ಓಕೆ, ಸೊ ನೆಕ್ಸ್ಟ್ ವಾಟ್ ಯು ಹ್ಯಾವ್ ಟು ಪ್ರಿಪೇರ್ ಹಿಯರ್ ಮೋಟ್ರ್ ಕಾರ್ ಅಕೌಂಟ್. ಎಸ್, ಮೋಟ್ರ್ ಕಾರ್ ಅಕೌಂಟ್ ಪ್ರಿಪೇರ್ ಮಾಡ್ಬೇಕಾದ್ರೆ ನಾನು ನಿಮಗೆ ಹೇಳಿದ್ದೀನಿ ಏನು ಕಾನ್ಸಂಟ್ರೇಟ್ ಮಾಡ್ಬೇಕ್ರಿ, ಪ್ರಿನ್ಸಿಪಲ್ ಕಾಲಮು ಮತ್ತು ಡೆಪ್ರಿಸಿಯೇಷನ್ ಅಮೌಂಟ್, ಅಂದರೆ ಡೆಪ್ರಿಸಿಯೇಷನ್ ಕಾಲಮ್. ಸೊ ಪ್ರಿನ್ಸಿಪಲ್ ಅಮೌಂಟು ಮತ್ತು ಡೆಪ್ರಿಸಿಯೇಷನ್ ಕಾಲಮ್ ಏನು ಮಾಡಬೇಕು, ಕಾನ್ಸಂಟ್ರೇಟ್ ಮಾಡ್ಕೊತ ಹೋಗ್ಬೇಕ್ರಿ. ಎಸ್, ಸೊ ಫಸ್ಟು 1196. ಸೊ ಎಷ್ಟು ಕೊಟ್ಟಿದ್ದೀರಿ, ಹೌ ಮಚ್ ಯು ಹ್ಯಾವ್ ಟು ಪೇ, 19,200. ಸೊ ಯಾರಿಗೆ ಕೊಟ್ಟಿದ್ದೀರಿ ಇದನ್ನು, ವೆಂಡರ್ಗೆ, ಟಾಟಾ ಕಂಪ್ನಿದವ್ರಿಗೆ ಕೊಟ್ಟಿದ್ದಾರೆ. ನೀವು ಮಿಸ್ಟರ್ ಬಿ, ನೀವು ಪರ್ಚೇಸ್ ಯಾರ ಕಡೆಯಿಂದ ಮಾಡಿದರೆ, ಟಾಟಾ ಕಂಪ್ನಿ ಕಡೆಯಿಂದ ಪರ್ಚೇಸ್ ಮಾಡಿದ್ದಾರೆ. ಅಂದರೆ ಮೋಟ್ರ್ ಕಾರ್ ಅವ್ರದ್ದು ರೀ, ಅವ್ರ ಕಡೆಯಿಂದ ತೊಗೊಂಡಿದ್ದ ಅಮೌಂಟ್ ನಾವು ಯಾರು ಕೊಡಬೇಕು, ಅವ್ರಿಗೆ ಕೊಡಬೇಕು, ಟು ಟಾಟಾ ಕಂಪನಿ ಲಿಮಿಟೆಡ್ or maybe account. So that is how much, 19,200. ಸೊ ಬಿಗಿನಿಂಗಲ್ಲಿ ಕೊಟ್ಟಿದ್ದೀರಿ. ಸೊ ಅದೇ ರೀತಿ ಇಯರ್ ಎಂಡಲ್ಲಿನೂ ಅಮೌಂಟ್ ಕೊಟ್ಟಿದ್ದೀರಿ, ಅದೇ ವರ್ಷ. ಎಸ್, ನಾನು ಹೇಳಿದ್ದೀನಿ ಫಸ್ಟ್ ಇಯರ್ ಮಾತ್ರ 2 ಎಂಟ್ರೀಸ್ ಬರ್ತದೆ. ಟು ಟಾಟಾ ಕಂಪನಿ ಅಕೌಂಟ್, ಹೌ ಮಚ್ ಯು ಹ್ಯಾವ್ ಟು ಪೇ, 32,400. ಸೊ ಈ ವರ್ಷ ಫಸ್ಟ್ ಇಯರ್ ಮಾತ್ರ ಅಡ್ವಾನ್ಸು ಮತ್ತು ಇಯರ್ ಎಂಡಿಂಗ್ ಬರ್ತದೆ, ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ 2 ಅಮೌಂಟ್ ಬರ್ತದೆ. ಇವೆರಡು ಫಸ್ಟ್ ಇಯರ್ ಮಾತ್ರ ಬರ್ತದೆ. ಸೊ ಫಸ್ಟ್ ಇಯರಲ್ಲಿ 19,200 ಮತ್ತು 32,400 ಕೊಟ್ಟಿದ್ದಾರೆ. ಸೊ ಆ ವರ್ಷ ಡೆಪ್ರಿಸಿಯೇಷನ್ ಎಷ್ಟಿದೆ ನೋಡಿರಿ, 31/12/96. ಡೆಪ್ರಿಸಿಯೇಷನ್ ಆ ವರ್ಷ ಎಷ್ಟಿದೆ, ಇಯರ್ ಎಂಡಿಗೆ ಇರ್ತದೆ ಡೆಪ್ರಿಸಿಯೇಷನ್, ದಟ್ ಶುಡ್ ಬಿ 24,000 ಬೈ ಡೆಪ್ರಿಸಿಯೇಷನ್ ಅಕೌಂಟ್ 24,000. ಸೊ ಟೋಟಲ್ ಇದು ಎಷ್ಟಾಗ್ತದೆ ರೀ, 51,600, ಕರೆಕ್ಟ್. ಸೊ 51,600 ಇಟ್ ಈಸ್. ಸೊ ಬ್ಯಾಲೆನ್ಸ್ ಎಷ್ಟು ಉಳಿತದೆ ರೀ, 27,600. ಸೊ ದಟ್ ಈಸ್ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಸೊ ಈ ಬ್ಯಾಲೆನ್ಸ್ ಉಳಿತಿಷ್ಟು, ಈ ಬ್ಯಾಲೆನ್ಸ್ ಏನಾಗುತ್ತೆ, ನೆಕ್ಸ್ಟ್ ಇಯರ್ಗೆ ಬರ್ತದೆ. ಎಸ್ ಬ್ಯಾಲೆನ್ಸ್ ಬಂತ್ರಿ. ಸೊ ಬ್ಯಾಲೆನ್ಸ್ ಬಂತಂದರೆ ಈಗ 97ಅಲ್ಲಿ ಎಷ್ಟು ಕೊಟ್ಟಿದ್ದೆ ನೋಡಿರಿ ಪ್ರಿನ್ಸಿಪಲ್ ಅಮೌಂಟ್. ಸೊ ದಟ್ ಈಸ್ ಇಯರ್ ಎಂಡಿಂಗಲ್ಲಿ ಕೊಟ್ಟಿದ್ದೀರಿ. ಸೊ 31/12/97 ಟು ಟಾಟಾ ಕಂಪನಿ ಅಕೌಂಟ್. ಹೌ ಮಚ್ ಯು ಹ್ಯಾವ್ ಟು ಪೇ ಹಿಯರ್, 42,000. ಎಸ್, ಸೊ ಆ ವರ್ಷ ಡೆಪ್ರಿಸಿಯೇಷನ್ ನೋಡಿರಿ, 31/12/97 ಬೈ ಡೆಪ್ರಿಸಿಯೇಷನ್ ಅಕೌಂಟ್. ಸೊ ದಟ್ ಈಸ್ 19,200 ಡೆಪ್ರಿಸಿಯೇಷನ್ ಇದೆ. ಫಸ್ಟ್ ಇಯರ್ 24,000 ಇದೆ, ನೆಕ್ಸ್ಟು 19,200. ಸೊ 19,200. ನೆಕ್ಸ್ಟ್ ಯು ಕ್ಯಾನ್ ಮೇಕ್ ಇಟ್ ಅ ಟೋಟಲ್ ಇಯರ್. ಟೋಟಲ್ ಮಾಡಿರಿ, 69,600. ಎಸ್, ದಟ್ ಈಸ್ 69,600. ಸೊ ಬ್ಯಾಲೆನ್ಸ್ ಎಷ್ಟು ಉಳಿತದ ರೀ, 50,400 ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಸೊ ಇದೇನಾಗುತ್ತೆ, ನೆಕ್ಸ್ಟ್ ಇಯರ್ ಓಪನಿಂಗ್ ಆಗ್ತದೆ. 1198 to balance brought down 50,400. ಸೊ ಬ್ಯಾಲೆನ್ಸ್ ಏನಾಗುತ್ತೆ, ನೆಕ್ಸ್ಟ್ ಇಯರ್ ಬರ್ತದೆ. ಈಗೇನು ಮಾಡಿರಿ, 98ಗೆ ಎಷ್ಟು ಕೊಟ್ಟಿರಿ ನೋಡಿರಿ ಪ್ರಿನ್ಸಿಪಲ್ ಅಮೌಂಟು, 26,400. ದಟ್ ಈಸ್ 26,400. ಸೊ ಆ ವರ್ಷ ಡೆಪ್ರಿಸಿಯೇಷನ್ ಏನಿದೆ ನೋಡಿರಿ, 31/12/98 ಬೈ ಡೆಪ್ರಿಸಿಯೇಷನ್ ಅಕೌಂಟ್. ಡೆಪ್ರಿಸಿಯೇಷನ್ ಎಷ್ಟಿದ್ರೆ ಆ ವರ್ಷ, 15,360. 15,360. ಸೊ ಟೋಟಲ್ ಎಷ್ಟಾಗುತ್ತೆ ಇದು, 76,800. ದಟ್ ಈಸ್ 76,800, ಕರೆಕ್ಟ್. ಸೊ ಬ್ಯಾಲೆನ್ಸ್ ಎಷ್ಟು ಉಳಿತ್ರಿ, 61,440. ಎಸ್, ಸೊ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಸೊ ಇದು 1199ಗೆ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್, ದಟ್ ಈಸ್ 61,440. ಎಸ್, ಸೊ ದಿಸ್ ಈಸ್ ಅ ಪ್ರಿಪ್ರೇಷನ್ ಫ್ರಮ್ ದ ಮಷಿನರಿ ಅಕೌಂಟ್. ಸೊ 61,440 ಬ್ಯಾಲೆನ್ಸ್ ಉಳಿತ್ರಿ. ಸೊ ಅದೇ ರೀತಿ ಪ್ರಾಬ್ಲಮ್ದಲ್ಲಿನೂ 61,440 ಉಳಿತ್ರಿ. ಎಸ್, so this is a correct. So very simple, from the first principal column and depreciation amount, that is only concentrate from the preparation of motor van or maybe machinery. So here first year 2 will become
So 2 are take from the principal here. Then depreciation is 24,000. So remaining balance will be carried down from the every year from the next years. Okay. So next we have to prepare from the interest account. Yes. ಸೊ ಇಂಟ್ರೆಸ್ಟ್ ಅಕೌಂಟ್ ಪ್ರಿಪೇರ್ ಮಾಡ್ಬೇಕಾದ್ರೆ ಇಂಟ್ರೆಸ್ಟ್ ಕಾಲಮ್ ಅಷ್ಟೇ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಇಂಟ್ರೆಸ್ಟ್ ನಾವು ಯಾವಾಗಲೂ ಯಾರಿಗೆ ಕೊಡ್ತೀವಿ ಟಾಟಾ ಕಂಪ್ನಿದವ್ರಿಗೆ ಕೊಡ್ತೀವಿ. ಇನ್ಸ್ಟಾಲ್ಮೆಂಟ್ ನಾವು ತೊಗೊಂಡಿದ್ದೀವಿ, ನಾವು ಕಾರ್ ತೊಗೊಂಡಿದ್ದೀವಿ ಅಂದಮೇಲೆ ನಾವು ಅಮೌಂಟ್ ಕೊಡಲಿಲ್ಲ ಇನ್ಸ್ಟಾಲ್ಮೆಂಟ್, ಅಂದರೆ ಇಂಟ್ರೆಸ್ಟ್ ಯಾರಿಗೆ ಹೋಗ್ತದೆ ರೀ? ಟಾಟಾ ಕಂಪ್ನಿದವ್ರಿಗೆ ಹೋಗ್ತದೆ. ಓಕೆ. ಸೊ ಇಂಟ್ರೆಸ್ಟ್ ಎವ್ರಿ ಇಯರ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಇಟ್ ಫ್ರಮ್ ದ ಇಯರ್ ಎಂಡಿಂಗ್. ಸೊ 31/12/96 ಟು ಟಾಟಾ ಕಂಪನಿ ಅಕೌಂಟ್. ಯಾಕಂತಂದರೆ ಟಾಟಾ ಕಂಪನಿದವ್ರಿಗೆ ಯಾಕೆ ಕೊಡ್ತೀವಿ ಅಂದರೆ ಇಲ್ಲಿ ವೆಂಡರ್ಗೆ ನಾವು ಕೊಡಬೇಕಾದ್ರೆ ಇಂಟ್ರೆಸ್ಟ್ ಕೊಟ್ಟಿದ್ದೀವಿ ನೋಡಿ, ಅದು ಇಲ್ಲಿ ಡೆಬಿಟ್ ಆಯ್ತು ಅಂದರೆ ಇಂಟ್ರೆಸ್ಟ್ ಅಕೌಂಟ್ ಏನಾಗುತ್ತೆ ಇಲ್ಲಿ ಕ್ರೆಡಿಟ್ ಆಗಿತ್ತಂದರೆ ಇಂಟ್ರೆಸ್ಟ್ ಅಕೌಂಟಲ್ಲಿ ಇದೇನಾಗುತ್ತೆ ಡೆಬಿಟ್ ಆಗ್ತದೆ. ಓಕೆ. ಸೊ ವಾಟ್ ಈಸ್ ದ ಇಂಟ್ರೆಸ್ಟ್ ಫ್ರಮ್ ದ್ಯಾಟ್ ಇಯರ್? ಸೊ ದಟ್ ಈಸ್ 10,080. ಸೊ ಇದು ಏನಾಗುತ್ತೆ ರೀ 10,080. ಇಟ್ ವಿಲ್ ಬಿ ಟ್ರಾನ್ಸ್ಫರ್ ಫ್ರಮ್ ಮತ್ತೊಂದು ಟ್ರಾನ್ಸ್ಫರ್ ಎಲ್ಲಾಗತ್ತೆ ರೀ 31/12/96 ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಇಂಟ್ರೆಸ್ಟು ಡೆಪ್ರಿಸಿಯೇಷನ್ ಎರಡು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಏನಾಗುತ್ತೆ ಟ್ರಾನ್ಸ್ಫರ್ ಆಗ್ತದೆ. ಸೊ ನೆಕ್ಸ್ಟ್ ಈಸ್ 31/12/97 ಟು ಟಾಟಾ ಕಂಪನಿ ಅಕೌಂಟ್. ಎಸ್. ಸೊ ಎಷ್ಟಿದೆ ರೀ ಇಂಟ್ರೆಸ್ಟು? 6840. Okay. So 31/12/97 by profit and loss account 6840. Yes. So in the 98 31/12/98 to Tata company account. So 98 ಗೆ ಇಂಟ್ರೆಸ್ಟ್ ಎಷ್ಟೈತ್ರಿ? 2640. ಸೊ ಇದೇನಾಗುತ್ತೆ 31/12/98ಗೆ by profit and loss account, that is 2640. So 2640. Yes, 2640. Same you can prepare from the depreciation here. So depreciation amount calculation same. Interest every year interest ಏನಿದೆ ಅದನ್ನು ವೆಂಡರ್ಗೆ ಕೊಡ್ರಿ, ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿರಿ. ಇಯರ್ ಇಂಟ್ರೆಸ್ಟ್ ಯಾವಾಗಲೂ ಇಯರ್ ಎಂಡ್ಗೆ ಇರ್ತದೆ. ಎಸ್. ಸೊ ಸೇಮ್ ಡೆಪ್ರಿಸಿಯೇಷನ್ ಕೂಡ ಏನು ಮಾಡಬೇಕು, ಈ 3 ವರ್ಷದ ಡೆಪ್ರಿಸಿಯೇಷನ್ ಏನು ಮಾಡಬೇಕು, ಡೆಪ್ರಿಸಿಯೇಷನ್ ಅಕೌಂಟಲ್ಲಿ ಪ್ರಿಪೇರ್ ಮಾಡಬೇಕು. ಯಾಕಂತಂದರೆ ಇಂಟ್ರೆಸ್ಟ್ ಕೂಡ ಏನಾಗತ್ತೆ ರೀ ಇಯರ್ ಎಂಡಿಗೆ ಬರ್ತದೆ ರೀ. ಎಸ್. ಸೊ ದಟ್ ಈಸ್ 31/12/96. ಸೊ ಡೆಪ್ರಿಸಿಯೇಷನ್ ಇಟ್ ವಿಲ್ ಬಿ ಗೋಯಿಂಗ್ ಫ್ರಮ್ ವೇರ್ ಮೋಟ್ರ್ ಅಕೌಂಟ್. ಸೊ ಮೋಟ್ರ್ ಅಕೌಂಟ್ಗೆ ಡೆಪ್ರಿಸಿಯೇಷನ್ ಯಾವಾಗೂ ಹೋಗ್ತದೆ, ಅದು ವೆಂಡರ್ಗೆ ಹೋಗಂಗಿಲ್ಲ. ಎಸ್. ಟು ಮೋಟ್ರ್ ಕಾರ್ ಅಕೌಂಟ್. Depreciation from the first year is 24,000. Yes. So ಇದೇನಾಗುತ್ತೆ 31/12/96ಗೆ by profit and loss account, that is 24,000. So that is 24,000 and here that is 24,000. So next 31/12/97 to motor car account. ಎಷ್ಟಾದರೆ ಡೆಪ್ರಿಸಿಯೇಷನು ನೆಕ್ಸ್ಟ್ ಇಯರ್ದು 19,200. ಸೊ 19,200. ಸೊ ದಟ್ ಈಸ್ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 19,200. ಸೊ ದಟ್ ಈಸ್ 19,200. ಸೊ ನೆಕ್ಸ್ಟ್ ಈಸ್ ಲಾಸ್ಟ್ ಒನ್, ದಟ್ ಈಸ್ 98 ಟು ಮೋಟರ್ ಕಾರ್ ಅಕೌಂಟ್. From the last year depreciation is 98 depreciation ಎಷ್ಟಾದರೆ 15,360. that is 15,360. 31/12/98 by profit and loss account 15,360. so that is 15,360. it is 15,360. okay. ಸೊ ಡೆಪ್ರಿಸಿಯೇಷನ್ ಪ್ರಿಪ್ರೇಷನ್ ಮಾಡಬೇಕಾದ್ರೆ ಡೆಪ್ರಿಸಿಯೇಷನ್ ಅಮೌಂಟ್ ಎಷ್ಟಿದೆ ಅದನ್ನಷ್ಟೇ ತಗೋರಿ. ಒಂದದು ಮೋಟ್ರ್ ಕಾರ್ಗೆ ಹೋಗ್ತದೆ, ಯಾಕಂದರೆ ಡೆಪ್ರಿಸಿಯೇಷನ್ ಮೋಟ್ರ್ ಕಾರ್ ಮೇಲೆ ಇರ್ತದೆ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಟ್ರಾನ್ಸ್ಫರ್ ಆಗ್ತದೆ. ಅದೇ ಇಂಟ್ರೆಸ್ಟು ಮೋಟ್ರ್ ಕಾರ್ಗೆ ಹೋಗಂಗಿಲ್ಲ. ಇಂಟ್ರೆಸ್ಟ್ ಯಾರಿಗೆ ಕೊಡ್ತೀವಿ ನಾವು? ಟಾಟಾ ಕಂಪ್ನಿದವ್ರಿಗೆ ಕೊಡ್ತೀವಿ. ಯಾರು ಸೆಲ್ ಮಾಡಿರ್ತಾರಲ್ಲ ನಮಗೆ ಅವ್ರಿಗೆ ಕೊಡ್ತೀವಿ, ಮತ್ತು ಏನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ. ಸೊ ಅದೇ ರೀತಿ ಮೋಟ್ರ್ ಕಾರ್ ಅಕೌಂಟ್ ಪ್ರಿಪೇರ್ ಮಾಡ್ಬೇಕಾದ್ರೆ ಮೋಟ್ರ್ ಕಾರ್ದು ಅಮೌಂಟ್ ಎಷ್ಟು ಕೊಟ್ಟಿದ್ದೀರಿ ಪ್ರಿನ್ಸಿಪಲ್ ಅಮೌಂಟು ಮತ್ತು ಅದ್ರ ಮೇಲೆ ಡೆಪ್ರಿಸಿಯೇಷನ್. ಸೊ ಉಳಿದಿದ್ದ ಬ್ಯಾಲೆನ್ಸ್ ಏನಾಗುತ್ತೆ, ವರ್ಷ ಏನಾಗುತ್ತೆ ಕ್ಯಾರಿ ಡೌನ್ ಹಾಕೋದು ಹೋಗ್ತದೆ. ಎಸ್. ಏನು ಬ್ಯಾಲೆನ್ಸ್ ಉಳಿತದ ಅದು. ಅಂಡರ್ಸ್ಟ್ಯಾಂಡಿಂಗ್ ಏನು? ಸೊ
ಯಾವಾಗಲೂ ಮೋಟ್ರ್ ಕಾರ್ ಪ್ರಿಪ್ರೇಷನ್ ಮಾಡ್ಬೇಕಾದ್ರೆ ಪ್ರಿನ್ಸಿಪಲ್ ಕಾಲಮು ಮತ್ತು ಡೆಪ್ರಿಸಿಯೇಷನ್ ಕಾಲಮ್ ಏನು ಮಾಡಬೇಕು, ಕಾನ್ಸಂಟ್ರೇಟ್ ಮಾಡ್ಕೊತಾ ಹೋಗಬೇಕು. ಅದೇ ಹೈಯರ್ ವೆಂಡರ್ ಪ್ರಿಪ್ರೇಷನ್ ಮಾಡ್ಬೇಕಾದ್ರೆ ಇನ್ಸ್ಟಾಲ್ಮೆಂಟು, ಇಂಟ್ರೆಸ್ಟು ಮತ್ತು ಪ್ರಿನ್ಸಿಪಲ್ ಕಾಲಮ್. ಸೊ ಪ್ರಿನ್ಸಿಪಲ್ ಆ್ಯಂಡ್ ಇಂಟ್ರೆಸ್ಟ್ ಇವೆರಡು ಏನಾಗುತ್ತೆ ರೀ, ಕ್ರೆಡಿಟ್ ಸೈಡ್ ಹೋಗುತ್ತೆ. ಅದೇ ಇನ್ಸ್ಟಾಲ್ಮೆಂಟ್ ಹೆಂಗಂತೆ ಡೆಬಿಟ್ ಸೈಡ್ ಹೋಗ್ತದೆ. ಓಕೆ, ಸೊ ಲೈಕ್ ದಿಸ್ ಪ್ರಾಬ್ಲಮ್ಸ್ ವಿಲ್ ಬಿ ಆಸ್ ಫ್ರಮ್ ದ 15 marks here. ಓಕೆ, ಸೊ ನೆಕ್ಸ್ಟ್ ವಿಲ್ ಸ್ಟಾರ್ಟ್ ಫ್ರಮ್ ದ ವೆನ್ ದ ಕ್ಯಾಶ್ ಪ್ರೈಸ್ ಇಸ್ ನಾಟ್ ಗಿವೆನ್. ಇಲ್ಲಿ ಈ ಪ್ರಾಬ್ಲಮ್ದಲ್ಲಿ ಕ್ಯಾಶ್ ಪ್ರೈಸು ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ಇಲ್ಲಿ ತನಕ ಎಲ್ಲ ಪ್ರಾಬ್ಲಮ್ ನಿಮಗೆ ಹೇಳಿದ್ದು. ಇನ್ನು ನೆಕ್ಸ್ಟ್ ಏನು ಮಾಡ್ತೀನಿ, ಕ್ಯಾಶ್ ಪ್ರೈಸ್ ಪ್ರಾಬ್ಲಮ್ದಲ್ಲಿ ಕೊಟ್ಟಿರಲಿಲ್ಲ ಅಂದರೆ, ಯಾಕಂದರೆ 3 ಕಾನ್ಸೆಪ್ಟ್ ಇದ್ದಾವೆ. ಕ್ಯಾಶ್ ಪ್ರೈಸ್ ಆ್ಯಂಡ್ ಇಂಟ್ರೆಸ್ಟ್ ಇಸ್ ಗಿವನ್, ಕ್ಯಾಶ್ ಪ್ರೈಸ್ ನಾಟ್ ಗಿವನ್, ಇಂಟ್ರೆಸ್ಟ್ ರೇಟ್ ನಾಟ್ ಗಿವನ್, 3 ಕಾನ್ಸೆಪ್ಟು. ಸೊ ಇಲ್ಲಿ ತನಕ ಕ್ಯಾಶ್ ಪ್ರೈಸ್ ಆ್ಯಂಡ್ ಇಂಟ್ರೆಸ್ಟ್ ರೇಟ್ ಕೊಟ್ಟಿದ್ದರು ಪ್ರಾಬ್ಲಮ್ದಲ್ಲಿ. ಸೊ ಇವನು ಸಾಲ್ವ್ ಮಾಡಿದೆ. ಇನ್ನು ನೆಕ್ಸ್ಟ್ ಪ್ರಾಬ್ಲಮ್ದಿಂದ ಕ್ಯಾಶ್ ಪ್ರೈಸ್ ಕೊಟ್ಟಿರಲಿಲ್ಲ ಅಂದರೆ ಅದನ್ನು ಹೆಂಗೆ ಫೈಂಡ್ ಔಟ್ ಮಾಡಬೇಕು, ಯಾವ ರೀತಿಯಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅನ್ನೋದು ಹೇಳ್ತೇನೆ. ಆಮೇಲೆ ಇಂಟ್ರೆಸ್ಟ್ ರೇಟ್ ಕೊಟ್ಟಿರಲಿಲ್ಲ ಅಂದರೆ ಹೆಂಗೆ ಇಂಟ್ರೆಸ್ಟ್ ರೇಟ್ ಕ್ಯಾಲ್ಕುಲೇಷನ್ ಮಾಡೋದನ್ನು ಹೇಳ್ತೇನೆ. ಓಕೆ, ಥ್ಯಾಂಕ್ ಯು.